ಆಯ್ತು ರೀ, ನಾನು ಬಲಿತಾನೆ ಏನಂತೆ, ಎಷ್ಟು ಜನ ಬಲಿತಾರೆ ತೋರಿಸ್ಬಿಡಿ ನನಗೆ. ಇವ್ರದ್ದು ಮನಸ್ಥಿತಿ ನೋಡಿ, ಇವಾಗಿಂದಲ್ಲ ಮುಂಚೆಯಿಂದನೂ ಕೂಡ. ನನ್ನ ಮೊದಲನೇ ಎಲೆಕ್ಷನ್, ನಂದು 2ನೇ ಎಲೆಕ್ಷನ್ನಲ್ಲಿ ಕ್ಯಾಂಪೇನ್ ಏನು ಮಾಡಿದ್ರು ಗೊತ್ತಾ BJP ಅವರು? ಚಿತ್ತಾಪುರ್ನಲ್ಲಿ ವಿಡಿಯೋ ತೋರಿಸ್ತೀನಿ. ಪ್ರಿಯಾಂಕರ್ಗೆ ಸೂಟ್ ಹಾಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂತಾನೆ ಅಂತ. ಯಾಕೆ ಹಾಕೊಂಬಾರ್ದ ನಾನು ಸೂಟು? ನಾನು ಗಾಡಿಗಳಲ್ಲಿ ಓಡಾಡಬಾರ್ದ? ವಾಟ್ ಇಸ್ ದ ಪ್ರಾಬ್ಲಮ್? ಲೀಗಲಿನೇ ಮಾಡ್ತಾ ಇದ್ದೀನಲ್ಲ. ನನ್ನ ಆದಾಯ ಎಷ್ಟಿದೆ ಅಷ್ಟೇ ಮಾಡ್ತಾ ಇರೋದಲ್ಲ. RSS ಆದಾಯ ಕೇಳಿದ್ರೆ ಇವ್ರಿಗೆ ಏನು ಕುರಿ? ಇವರೆಲ್ಲರೂ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರಿಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಅದಕ್ಕೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ, ನಮ್ಮ ಕುಟುಂಬದ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ವಾಟ್ ಇಸ್ ದರ್ ಪ್ರಾಬ್ಲಮ್? ಸುನೀಲ್ ಕುಮಾರ್ ಅವರು ನನ್ನ ಭಾಷೆ ಕೇಳಿಬಿಟ್ಟು ಪ್ರಿಯಾಂಕರ್ಗೆ ಕಾನ್ವೆಂಟ್ದಲ್ಲಿ ಅಂತಾರೆ. ಅಲ್ಲಿ ಸದನದಲ್ಲಿ ಏನಪ್ಪ ಫೈಲ್ಸ್ ಬಂದಂಗೆ ಆಡ್ತೀಯ ಅಂತಾರೆ. ಪ್ರಿಯಾಂಕರ್ಗೆ ಒಂದು ಗ್ಲಾಸ್ ಹಾಲು ಹೆಚ್ಚು ಕುಡ್ದಿರ್ಬೋದು, ಅದಕ್ಕೆ ಇವನಿಗೆ ಇಷ್ಟು ಜ್ಞಾನ ಇದೆ ಅಂತ ಹೇಳ್ತಾರೆ. ಇವೆಲ್ಲ ಅವ್ರದ್ದು ಮನಸ್ಥಿತಿ. ಬರ್ರಪ್ಪ ಮಾತಾಡೋಣ ಅಂತ ಹೇಳಿದ್ರೆ ಮಾತಾಡೋಕೆ ರೆಡಿ ಇಲ್ಲ. ಐ ಆಮ್ ರೆಡಿ ಟು ಡಿಬೇಟ್ ವಿತ್ ಎನಿಬಡಿ. ಆರ್ ದೇ ರೆಡಿ ಟು ಡಿಬೇಟ್ ವಿತ್ ಅ ದಲಿತ್? ದಟ್ ಇಸ್ ದ ಪ್ರಾಬ್ಲಮ್. ಒಬ್ಬ ದಲಿತ ಕೇಳ್ತಾ ಇದ್ದಾರಂತ ಇವ್ರಿಗೆ ಇಷ್ಟು ಹೊಟ್ಟೆ ಉರಿತಾ ಇದೆ. ಅವರಿಗೆ ಕೇಳಿರೋ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ಲ, ಇನ್ನು ಮನುಸ್ಥಿತಿ ಬಿಟ್ಟಿಲ್ಲ ಅವರು.